ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 8-10 ವರ್ಷದ ಮಕ್ಕಳಿಗೆ ಸೀರೆಯಲ್ಲಿ ಗೌನ್ ಹೊಲಿಯೋದು ಹೆಂಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಕೆಲವೊಂದು ಸೀರೆ ತುಂಬ ಚೆನ್ನಾಗಿರುತ್ತೆ, ಉಟ್ಟು ಆಲೆ ಸಾಕಾಗಿರುತ್ತೆ, ಉಟ್ಟು ಬೇಜಾರಾಗಿರುತ್ತೆ ಸೀರೆನ. ಹಾಗಾಗಿ ಮಕ್ಕಳಿಗೆ ಗೌನು ಅಥವಾ ಡ್ರೆಸ್ ಹೊಲಿಯೋಣ ಅನಿಸುತ್ತಲ್ಲ, ಅಂಥ ಟೈಮಲ್ಲಿ ನಾನಿಲ್ಲಿ ಪೇಪರ್ ಕಟ್ಟಿಂಗಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇದನ್ನು ನೀವು ಸೀರೆಯಲ್ಲಿ ಕಟ್ ಮಾಡಿಕೊಂಡು ಮಕ್ಕಳಿಗೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಸುಲಭನೂ ಇದೆ ನೋಡಿ. ನಿಮ್ಮ ಮಕ್ಕಳು ದಪ್ಪ ಇದ್ದರೆ 9-10 ತೊಗೊಳ್ಳಿ ಫ್ರೆಂಡ್ಸ್. ನಾನು 8 ತೊಗೊಂಡಿದ್ದೀನಿ. ಇಲ್ಲಿ 8 ಅಂದರೆ 16 ಬರುತ್ತೆ. ಬಾಡಿ ಸುತ್ತಳತೆ 16-32 ಬರುತ್ತೆ. ಆವಾಗ ನಿಮ್ಮ ಮಕ್ಕಳದು ಬಾಡಿ ಸುತ್ತಳತೆ, ದೇಹದ ಸುತ್ತಳತೆ 32 ಇದ್ದರೆ ಇದೇ ಅಳತೆ ಹೊಲಿರಿ. ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ 8ಕ್ಕೆ ಗುರ್ತು ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಬ್ಯಾಕು ಫ್ರಂಟು ಒಂದೇ ಸಲ ಕಟ್ಟಿಂಗ್ ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಹಾಗಾಗಿ ನಾನು ಗುರ್ತು ಮಾಡ್ಕೊಳ್ತಿದ್ದೀನಿ. ಉದ್ದ ಬಂದು 13 ತೊಗೊಳ್ತಿದ್ದೀನಿ. ಟಾಪ್ ಉದ್ದ 13 ಎರಡಲೇ 26. ಅಂದರೆ ನಾನು ಬ್ಯಾಕು ಫ್ರಂಟು ಎರಡನ್ನೂ ಇದರಲ್ಲೇ ಫೋಲ್ಡ್ ಮಾಡಿ ಕಟ್ ಮಾಡಿ ತೋರಿಸೋದ್ರಿಂದ 26ಕ್ಕೆ ಗುರ್ತು ಮಾಡ್ಕೊಳ್ತಿದ್ದೀನಿ. ಬ್ಲೌಸ್ಗೆ ಹಾಗೆ ಬ್ಯಾಕು ಫ್ರಂಟು 2 ಪೀಸ್ ಇರುತ್ತಲ್ವ, ಹಾಗಾಗಿ ಗೌನ್ಗೂ 2 ಪೀಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಎರಡನ್ನೂ ಒಂದೇ ಸಲ ಫೋಲ್ಡಿಂಗ್ ಮಾಡಿ ತೋರಿಸ್ತಿದ್ದೀನಿ ಕಟ್ಟಿಂಗಲ್ಲಿ. ಹಾಗಾಗಿ ನಾನು ಇಲ್ಲಿ 13 + 13 26 ಉದ್ದ ತೊಗೊಂಡಿದ್ದೀನಿ ಮತ್ತು 8 ಅಗಲ ತೊಗೊಂಡಿದ್ದೀನಿ. 8 ನಾವು ಫೋಲ್ಡ್ ಮಾಡಿದಾಗ ಅದು 16 ಆಗುತ್ತೆ. 16 ಅಗಲ. ನಾನು ಇಲ್ಲಿ ಉದ್ದ 13 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಫೋಲ್ಡ್ ಮಾಡಿ ಬ್ಯಾಕು ಫ್ರಂಟು 2 ಪೀಸನ್ನು ಒಂದೇ ಸಲ ಕಟ್ ಮಾಡೋದ್ರಿಂದ 26 ಇಂಚ್ ತೊಗೊಂಡಿದ್ದೀನಿ. ಅಂದರೆ ಈಗ ಅದನ್ನು ಆಫ್ ಮಾಡ್ಕೊಳ್ಳೋಣ. 13ಕ್ಕೆ ಒಂದು ಲೈನ್ ಹಾಕ್ಕೊಳ್ಳೋಣ. ಓಕೆ, 13ಕ್ಕೆ ನೀವು ಕೂಡ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ನಿಮ್ಮ ಮಕ್ಕಳು ದಪ್ಪ ಇದ್ದರೆ ಇದು ಉದ್ದ ಮಾತ್ರ ಇಷ್ಟೇ ಇರಲಿ ಫ್ರೆಂಡ್ಸ್, 13 ಇರಲಿ, ಅಗಲ ಮಾತ್ರ ಜಾಸ್ತಿ ತೊಗೊಳ್ಳಿ. ಓಕೆ, ಈಗ 13ಕ್ಕೆ ನಾವು ಲೈನ್ ಹಾಕಿದ್ವಲ್ವ, ಅಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿದಾಗ ಮಡಿಕೆ ಇರೋದು ನಿಮ್ಮ ಕಡೆ ಬರಬೇಕು, ಓಪನ್ ಇರೋದು ಅಪೋಸಿಟ್ ಹೋಗಬೇಕು ಫ್ರೆಂಡ್ಸ್. ಈ ಥರ ನೋಡಿ, ನಾವು ಮಡಿಚಿದಾಗ ಮಡಿಕೆ ನಿಮ್ಮ ಕಡೆ ಇರುವಾಗ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಚೆಕ್ ಮಾಡಿಕೊಂಡು 13ಕ್ಕೆ ಎಲ್ಲ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಗೌನು ಸ್ಟಿಚಿಂಗ್ ಮಾಡೋದು. ಕಟಿಂಗು ಕೂಡ ಈಸಿ ಇದೆ, ಸ್ಟಿಚಿಂಗು ತುಂಬ ಈಸಿ ಇದೆ. ಚೆನ್ನಾಗಿರೋ ಸೀರೆ ಮನೆಯಲ್ಲಿದ್ದು ನೀವು ಉಟ್ಕೊಳ್ಳಿಲ್ಲ ಅಂದರೆ ಈ ಥರ ಮಕ್ಕಳಿಗೆ ನೀವು ಸ್ಟಿಚ್ ಮಾಡಿಕೊಟ್ರೆ ಖುಷಿಯಾಗಿ ಹಾಕ್ಕೋತಾರೆ ಫ್ರೆಂಡ್ಸ್. ಈಗ ನೋಡಿ, ನಾನು 5.5 ತೊಗೊಳ್ತಿದ್ದೀನಿ ಭುಜ. ಓಕೆ, ಅಲ್ಲಿಂದ ಕೆಳಗೆ 5.5 ತೊಗೊಳ್ಳೋಣ ಫ್ರೆಂಡ್ಸ್. ಇದು ಕನ್ಫರ್ಮ್ ಒಂದು ಲೈನ್ ಹಾಕ್ಕೋಬೇಕು. ಅದು ಪರ್ಫೆಕ್ಟ್ ಇದೆಯೋ ಇಲ್ಲೋ ಗೊತ್ತಾಗಲ್ಲಲ್ವ, ಹಾಗಾಗಿ ಈ ಕಡೆಯಿಂದನೂ 5.5ಗೆ ಒಂದು ಲೈನ್ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಅದಿನ್ನೂ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ 5.5ಗೆ ಒಂದು ಡಾಟ್ ಇಟ್ಕೊಂಡು, ಹೊಸದಾಗಿ ಕಲಿಯೋರಿಗೆ ಎಕ್ಸ್ಟ್ರಾ ಈ ಥರ ಎಲ್ಲ ಕಡೆಯಿಂದ ಚೆಕ್ ಮಾಡಿಕೊಂಡು ಡಾಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೆಂಡ್ಸ್, ಪರ್ಫೆಕ್ಟಾಗಿರುತ್ತೆ. ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬೋದು, ಅಷ್ಟು ಬಿಟ್ಟರೆ ಏನೂ ಆಗೋಲ್ಲ. ನೋಡಿ, ಕಂಕಳ ಶೇಪ್ ಕೊಡೋಣ. 1 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅರ್ಧ ಇಂಚಿಗೆ 1 ಇಂಚಿಗೆ ಒಂದು ಡಾಟ್ ಹಾಕ್ಕೊಂಡಿದ್ದೀವಿ. ನಾವು 5.5ಗೆ ತೊಗೊಂಡಿದ್ವಲ್ವ, ಅಲ್ಲಿ ಮಧ್ಯಕ್ಕೊಂದು ಚುಕ್ಕಿ ಇಟ್ಕೊಂಡು ನೋಡಿ ಈ ಥರ ಶೇಪ್ ಕೊಡಿ, ಕಂಕಳ ಶೇಪು. ಇದು ನೀಟಾಗಿ ಬರಲಿಲ್ಲ ಫ್ರೆಂಡ್ಸ್, ತೋರಿಸ್ತೀನಿ ನಾನು. ನೋಡಿ, ಈ ಥರ ಶೇಪ್ ಕೊಡಿ. ನಾವು 5.5ಯಿಂದ ಮಧ್ಯಕ್ಕೆ ಏನೊಂದು ಡಾಟ್ ಇಟ್ಟಿದ್ವಲ್ವ, ಅಲ್ಲಿಂದ ಫ್ರಂಟಿಗೆ ಶೇಪ್ ಕೊಡಿ. ಅರ್ಧ ಇಂಚಿಗೆ ಏನು ಕಂಕಳ ಶೇಪು ಡಾಟ್ ಇಟ್ಟಿದ್ವಲ್ವ, ಅಲ್ಲಿಗೂ 5.5ಯಿಂದ ಅರ್ಧಕ್ಕೊಂದು ಡಾಟ್ ಇಟ್ಟಿದ್ವಲ್ವ, ಅಲ್ಲಿಗೆ ಕೂಡಿಸ್ಬೇಕು ಅದು ಶೇಪು. ನಾನಿಲ್ಲಿ ನೆಕ್ ಶೇಪು ಬೋಟ್ ನೆಕ್ ಕೊಡ್ತಿರೋದ್ರಿಂದ 3.5 ತೊಗೊಳ್ತಿದ್ದೀನಿ ಫ್ರೆಂಡ್ಸ್. ನೋಡಿ, 4 ಕಡೆಯಿಂದನೂ 3.5ಗೆ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳಿ. ಓಕೆ, ಗೌನ್ಗೆ ಆಲ್ಮೋಸ್ಟು ಬೋಟ್ ನೆಕ್ ಚೆನ್ನಾಗಿ ಸೆಟ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಫ್ರೆಂಡ್ಸ್, 1.5 ಇಂಚಿಗೆ
ಮೂಲೆ ಇರುತ್ತಲ್ವ ಅಲ್ಲಿಂದ 1.5 ಇಂಚಿಗೆ ಒಂದು ಡಾಟ್ ಹಾಕ್ಕೊಳ್ಳೋಣ. ಓಕೆ, 1.5ಗೆ ಅದನ್ನ ನೆಕ್ ಶೇಪ್ ಕೊಡೋಣ. ಬೋಟ್ ನೆಕ್ ನಾವೇನು ಬಾಕ್ಸ್ ರೆಡಿ ಮಾಡಿದ್ವಿ ಅಲ್ವಾ, ಅದಕ್ಕೂ 1.5 ಇಂಚಿಗೆ ಡಾಟ್ ಹಾಕಿದ್ವಲ್ವ ಅಲ್ಲಿ ಶೇಪ್ ಕೊಡೋಣ. ನೆಕ್ಸ್ಟು ಅದು ಫ್ರಂಟಿಗೆ ಆಯಿತು. ಬ್ಯಾಕಿಗೆ 2 ಇಂಚಿಗೆ ಒಂದು ಡಾಟ್ ಹಾಕಿ ಅಲ್ಲೊಂದು ನೆಕ್ ಶೇಪ್ ಕೊಡಿ. ಓಕೆ, ಥರ ರೆಡಿ ಆಯಿತು ಫ್ರೆಂಡ್ಸ್. ಇದು ಫ್ರಂಟು, ಇದು ಬ್ಯಾಕು ನೋಡಿ ಫ್ರೆಂಡ್ಸ್. ಇದು ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಮೊದಲು ಬ್ಯಾಕ್ ಕಟ್ ಮಾಡ್ಕೊಳ್ಳೋಣ. ನಾವು ಎರಡು ಬ್ಯಾಕು ಫ್ರಂಟ್ ಪೀಸ್ ಎರಡು ಒಂದರಲ್ಲೇ ಫೋಲ್ಡ್ ಮಾಡಿರೋದ್ರಿಂದ ನೋಡಿ, ಇಲ್ಲಿ ಭುಜ ಇಳಿತಾ 1/4 ಇಂಚ್ ಇಳಿಸ್ಕೊಳ್ಳಿ. ಇಲ್ಲಿಂದ 1/4 ಇಂಚಿಗೆ ಒಂದು ಡಾಟ್ ಹಾಕ್ಕೊಂಡು ಕಟ್ಟಿಂಗ್ ಮಾಡುವಾಗ ಅದನ್ನು ಅಲ್ಲಿ ಕಟ್ ಮಾಡ್ಕೊಂಬಿಡಿ. ಓಕೆ, ನಾವು ಬ್ಯಾಕ್ ಪೀಸ್ ಕಟ್ ಮಾಡ್ತಿರೋದ್ರಿಂದ 4 ಪೀಸ್ ಕಟ್ ಮಾಡ್ತಿದ್ದೀವಿ ಫ್ರೆಂಡ್ಸ್. ಇಲ್ಲಿ 4 ಪೀಸ್ ಇದೆ. ಇಲ್ಲಿ ಕೂಡ ಬ್ಯಾಕ್ ಕಟ್ ಮಾಡ್ಕೊಳ್ಳಿ. 1 ಇಂಚಿಗೇನು ಕಂಕ್ಳ ಶೇಪ್ ಕೊಟ್ಟಿದ್ವಲ್ವ ಅದು ಕಟ್ ಮಾಡ್ಕೊಳ್ತಿದ್ದೀನಿ. ಓಕೆ, ಈಗ ರೆಡಿ ಆಯಿತು. ಈಗ ಬ್ಯಾಕ್ ಪೀಸ್ ತೆಗೆದುಬಿಟ್ಟು ಫ್ರಂಟ್ ಪೀಸ್ ಒಂದೇ ಕಟ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಪೀಸ್ ಫ್ರೆಂಡ್ಸ್. ನೋಡಿ, ಇದು ಬೋಟ್ ನೆಕ್ ಶೇಪ್ ಕೊಟ್ಟಿದ್ವಲ್ವ ಫ್ರಂಟಿಗೆ ಕಟ್ ಮಾಡ್ಕೊಳ್ಳೋಣ. ಕಂಕ್ಳ ಶೇಪು 1/2 ಇಂಚಿಗೆ ನಾವೇನು ಕೊಟ್ಟಿದ್ವಲ್ವ ಅದನ್ನು ಕಟ್ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ಸುಲಭವಾಗಿ ಕಲ್ತ್ಕೋಬೋದು. ಇದು ಫ್ರಂಟ್ ಪೀಸು. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಓಪನ್ ಮಾಡಿ 2 ಬಟನ್ಸ್ ಕೂಡ ಹಾಕೋಬೋದು. ಬೇಡ ನಡೆಯುತ್ತೆ ಅಂತ ಹೇಳಿದರೆ ಹೀಗೆ ಇದ್ದರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಇಷ್ಟ ಅದು ಬಟನ್ಸ್ ಹಾಕ್ಕೊಳ್ಳೋದು. ಓಕೆ, ರೆಡಿ ಆಯಿತು ಫ್ರೆಂಡ್ಸ್. ಈಗ ನಾನು ಪೇಪರಲ್ಲಿ ತೋರಿಸಿದ್ದೀನಿ, ಅದು ಫೋಲ್ಡ್ ಆಗ್ತಾ ಇದೆ. ಓಕೆ ಫ್ರೆಂಡ್ಸ್, ಈಗ ಬ್ಯಾಕು ಫ್ರಂಟು ಪೀಸು ಈಗ ಗೌನ್ದು ಟಾಪ್ ಆಯಿತು ಫ್ರೆಂಡ್ಸ್. ಈಗ ಬಾಟಮ್ ಕಟ್ ಮಾಡ್ಕೊಳ್ಳೋಣ. ನೀವು ಸೀರೆಯನ್ನು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮೂಲೆ ಅಂಬ್ರೆಲ್ಲಾ ಡ್ರೆಸ್ ಕಟ್ಟಿಂಗಿಗೆ ನಾವು ಫೋಲ್ಡ್ ಮಾಡ್ಕೋತೀವಲ್ವ ಆ ಥರ ಈ ಥರ 4 ಪದರ ಇರಬೇಕು. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಮಡಿಕೆ ನಿಮ್ಮ ಕಡೆ ಇರೋ ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಮೂಲೆ ಮೇಲೆ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ. ನಾನಿಲ್ಲಿ ಲೆಂತ್ ನೋಡಿ 4 ಒಂದು ಫೋಲ್ಡಿಂಗ್ ಇದೆ, 2 ಓಪನ್ ಇದೆ, 4 ಪದರ ಇದೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೀವೇನು ಕಟ್ ಮಾಡಿರ್ತೀವಲ್ವ ಗೌನ್ದು ಟಾಪ್ ಕಟ್ ಮಾಡಿರ್ತೀರಲ್ವ ಅದನ್ನು ಕರೆಕ್ಟಾಗಿ ಇಟ್ಟು ಮೆಜರ್ಮೆಂಟ್ ಲೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಇದೇ ಲೈನ್ಗೆ ಬೇಕಾದರೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲ ಅಂದರೆ ಇನ್ನೊಂದು ಮೆಥಡ್ ಇದೆ, ಆ ಥರನಾದರೂ ಕಟ್ ಮಾಡ್ಕೊಳ್ಳಿ. 2 ಸೇಮ್ ಬರುತ್ತೆ ನೋಡಿ. ಒಂದು ಲೈನ್ಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ, ನಾವು ಫೋಲ್ಡ್ ಮಾಡಿರ್ತೀವಲ್ವ ಅಲ್ಲಿ ಟೇಪು ಗಟ್ಟಿಯಾಗಿ ಇಟ್ಕೊಳ್ಳಿ. ಮೇಲೆ ಕೆಳಗೆ ಎಷ್ಟಿದೆ ಅಂತ ಲೆಂತ್ ನೋಡ್ಕೊಳ್ಳಿ. 9.5 ಇದೆ. ಈ ತುದಿಯಿಂದ ಆ ತುದಿಗೆ 9.5 ಕರೆಕ್ಟ್ ಇರಬೇಕು ಫ್ರೆಂಡ್ಸ್. ಆ ಥರ ಲೈನ್ ಹಾಕ್ಕೊಳ್ಳಿ. ಆ ಥರನಾದರೂ ಕಟ್ ಮಾಡ್ಕೊಳ್ಳಿ. ಈ ಥರ ಇಲ್ಲ ಅಂದರೆ ನಾವು ಲೈನ್ ಹಾಕಿದ್ದೀವಲ್ವ ಸ್ಟ್ರೈಟ್ ಲೈನು, ಆ ಥರನಾದರೂ ಕಟ್ ಮಾಡ್ಕೊಳ್ಳಿ. 2 ಸೇಮ್ ಕಟಿಂಗ್, ಸ್ಟಿಚಿಂಗು ಏನು ಚೇಂಜ್ ಇರಲ್ಲ ಫ್ರೆಂಡ್ಸ್. 2 ಬರುತ್ತೆ ನೋಡಿ. ಈ ಥರ 9.5ಗೆ ಲೈನ್ ಹಾಕ್ಕೊಳ್ಳಿ. ಇಲ್ಲ ಫಸ್ಟಿಗೆ ಏನು ಲೈನ್ ಹಾಕಿದ್ರಲ್ವ ನೀವು ಲೈನ್ ಹಾಕಿ ಕಟ್ ಮಾಡ್ಕೊಳ್ಳೋದಾದರೆ ತುದಿ ಈ ಕಡೆ ನಾವು ಫೋಲ್ಡ್ ಮಾಡಿರ್ತೀವಲ್ವ ಅಲ್ಲಿಂದನೂ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 2 ಕಡೆನೂ ಸೇಮ್ ಲೆಂತ್ ಇದೆಯೋ ಅಂತ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಏನಿಲ್ಲ. ಇದನ್ನು ನೀವು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ಗೌನ್ ಬಾಟಮು ಟಾಪು 2 ಸೇಮ್ ಅಳತೆ ಬರಬೇಕಲ್ವ, ಅದನ್ನು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಆಗುತ್ತಾ ಅಂತ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ಇದೆ, ಒಂದು 1/4 ಇಂಚು. ಪರವಾಗಿಲ್ಲ, ಕರೆಕ್ಟ್ ಇದೆ ಫ್ರೆಂಡ್ಸ್. ಆ ಥರ ಪರ್ಫೆಕ್ಟ್ ಆದಮೇಲೆ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇಲ್ಲಿ ಗೌನ್ ಉದ್ದ ನಿಮ್ಮ ಮಕ್ಕಳು ಎಷ್ಟು ಉದ್ದ ಇದ್ದಾರೋ ಅದ್ರ ಮೇಲೆ ತೊಗೊಳ್ಳಿ ಫ್ರೆಂಡ್ಸ್. ನಾನಿಲ್ಲಿ ಸುಮ್ಮನೆ ಒಂದು ಅಳತೆಗೆ ತೋರಿಸಿದ್ದೀನಿ.
ಗೌನ್ ಉದ್ದ ನಿಮ್ಮ ಮಕ್ಕಳ ಅಳತೆ ತೊಗೊಂಡ್ಬಿಟ್ಟು ತೊಗೊಳ್ಳಿ ಫ್ರೆಂಡ್ಸ್. ಎಷ್ಟು ಉದ್ದ ಬೇಕಾಗ್ತದೋ ಚೆಕ್ ಮಾಡಿಕೊಂಡು ತೊಗೊಳ್ಳಿ, ಆಗ ವೇಸ್ಟು ಆಗಲ್ಲ, ಪರ್ಫೆಕ್ಟ್ ಕಟಿಂಗ್ ಬರುತ್ತೆ. ನಾನಿಲ್ಲಿ ಪೇಪರ್ ಕಟಿಂಗ್ ತೋರಿಸ್ತಿರೋದ್ರಿಂದ ಒಂದು ಅಳತೆ ತೋರಿಸ್ತಿದ್ದೀನಿ. ಹಾಗೆಯೇ ನನಗೀಗ ನಿಮಗೆ ಪೇಪರ್ ಅಳತೆ ಕರೆಕ್ಟಾಗಿ ಎಷ್ಟು ಲೆಂತಿಗೆ ತೋರ್ಸೋಕ್ಕೆ ಬರುತ್ತೋ ಅಷ್ಟು ತೋರಿಸಿದ್ದೀನಿ ನೋಡಿ. ಆಲ್ಮೋಸ್ಟ್ 23, 24, 25 ಬರೋದು ಗೌನ್ ಉದ್ದ ನಿಮ್ಮ ಮಕ್ಕಳದು 8-10 ವರ್ಷದವರೆಗೆ. ನನಗೆ ಇಲ್ಲಿ ಪೇಪರ್ ಎಷ್ಟು ಸಿಗುತ್ತೆ ಅಂತ ನೋಡಿ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ ನೋಡಿ, 14 ಸಿಗ್ಬೋದು ಅಂತ ಹೇಳಿ ನಾನು 14ಕ್ಕೆ ಡಾಟ್ ಹಾಕ್ತಾ ಇದ್ದೀನಿ. 14 ಸಿಗಲಿಲ್ಲ ಅದು, ಹಾಗಾಗಿ ನೆಕ್ಸ್ಟು ನಾನು 12ಕ್ಕೆ ತೋರಿಸ್ತಾ ಇದ್ದೇನೆ. ಇದು 12ಕ್ಕೆ ತೋರಿಸ್ತಿದ್ದೇನೆ ಅಂತ ನೀವು 12 ಹಾಕೋಬೇಡಿ ಫ್ರೆಂಡ್ಸ್. ನಾನಿಲ್ಲಿ ಪೇಪರ್ ಕಟಿಂಗ್ ತೋರಿಸ್ತಿರೋದ್ರಿಂದ ಈ ಥರ ತೋರಿಸ್ತಿದ್ದೀನಿ. ಅದೇ ಹೇಳಿದ್ನಲ್ಲ, ನೀವು 23, 24, 25 ಇಷ್ಟು ಬೇಕಾಗ್ತದೆ ಫ್ರೆಂಡ್ಸ್ 8-10 ವರ್ಷದ ಮಕ್ಕಳಿಗೆ. ನಿಮ್ಮ ಮಕ್ಕಳು ಎಷ್ಟು ಉದ್ದ ಇದ್ದಾರೆ ನೋಡಿ, ಅಷ್ಟು ಲೆಂತ್ ತೊಗೊಳ್ಳಿ ಉದ್ದ ಕೆಳಗೆ. ನೀವು ಮಕ್ಕಳದು ಟೋಟಲ್ ಲೆಂತ್ ತೊಗೊಳ್ಳಿ ಎಷ್ಟು ಬರುತ್ತೆ ಅಂತ. ಅದರಲ್ಲಿ ನಾವು 13 ಟಾಪ್ ಕಟ್ ಮಾಡ್ಕೊಂಡಿದ್ದೀವಲ್ವ ಗೌನಿಂದು, 13 ಲೆಸ್ ಮಾಡಿ ಇನ್ನೆಷ್ಟು ಬೇಕಾಗ್ತದೆ ನೋಡಿಕೊಂಡು ತೊಗೊಳ್ಳಿ ಫ್ರೆಂಡ್ಸ್. ಮಕ್ಕಳ ಭುಜದಿಂದ ಕಾಲ್ವರೆಗೂ ಅಳತೆ ತೊಗೊಳ್ಳಿ. ಅದರಲ್ಲಿ ನಾವು ಟಾಪ್ 13 ಕಟ್ ಮಾಡ್ಕೊಂಡಿವಲ್ವ ಉದ್ದ, ಅಷ್ಟು ಬಿಟ್ಟು ಇನ್ನು ಉಳಿದಿದ್ದು ಎಷ್ಟು ಬೇಕಾಗ್ತದೆ ಅಷ್ಟನ್ನು ಇಲ್ಲಿ ತೊಗೊಳ್ಳಿ ಫ್ರೆಂಡ್ಸ್. ಓಕೆ, ಅದಕ್ಕೆ ಈ ಥರ ಶೇಪ್ ಕೊಡಿ. ನೀವು ತೆಳ್ಳನ ಸೀರೆಯಲ್ಲಿ ಗೌನ್ ಹೊಲಿತೀವಿ ಮಕ್ಕಳಿಗೆ ಅನ್ನೋದಾದರೆ ಈ ಥರ ಇದನ್ನೇ ನಾನು ಈ ಪೇಪರ್ ಕಟಿಂಗ್ ತೋರಿಸಿರೋದನ್ನೇ ಲೈನಿಂಗ್ ಕಟಿಂಗ್ ಅಂದ್ಕೊಂಡು ಇದನ್ನೇ ಸೀರೆ ಮೇಲೆ ಇದೇ ಥರನೇ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗ ಲೈನಿಂಗ್ ಬೇಕಾದರೂ ಹಾಕೋಬೋದು. ಸೀರೆ ದಪ್ಪ ಇದೆ ಅಂದರೆ ಲೈನಿಂಗ್ ಏನು ಬೇಕಾಗಲ್ಲ. ಓಕೆ ಫ್ರೆಂಡ್ಸ್, 8-10 ವರ್ಷದವರೆಗೆ ಗೌನ್ ಕಟಿಂಗ್ ರೆಡಿ ಆಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಗೌನ್ ಕಟಿಂಗ್ ರೆಡಿ ಆಯಿತು. ಇದು ಬ್ಯಾಕ್ ಪೀಸು ನಾನು ನಿಮಗೆ ತೋರಿಸ್ತೀನಿ ರೆಡಿ ಮಾಡಿ ಫ್ರೆಂಡ್ಸ್. ಇದು ಫ್ರಂಟ್ ಪೀಸು. ಓಕೆ, ಇದಕ್ಕೆ ಗೌನ್ ಬಾಟಮ್ ಸೆಟ್ ಮಾಡಿದರೆ ಸ್ಟಿಚಿಂಗು ಕೂಡ ತುಂಬ ಈಸಿ ಇದೆ ಫ್ರೆಂಡ್ಸ್. ಇದು ನೀವು ಲೈನಿಂಗ್ ಹಾಕೋದಾದರೆ ಈ ಥರ ನೋಡಿ, ಈ ಥರ ಜೊತೆಗೆ ಹಿಂಗೆ ಲೈನಿಂಗು ಕೂಡ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಲೈನಿಂಗ್ ಹಾಕಲ್ಲ ಅಂದರೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ತೆಳ್ಳನ ಸೀರೆಯಲ್ಲಿ ನಾವು ಗೌನ್ ಹೊಲಿತೀವಿ ಅಂದರೆ ಲೈನಿಂಗ್ ಬೇಕಾಗ್ತದೆ ಫ್ರೆಂಡ್ಸ್. ದಪ್ಪ ಸೀರೆಯಲ್ಲಿ ಗೌನು ಹೊಲಿಯೋದಾದರೆ ಏನು ಬೇಕಾಗಲ್ಲ, ಲೈನಿಂಗ್ ಬೇಕಾಗಲ್ಲ. ಓಕೆ, ಈಗ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ಗೌನ್ ಈ ಥರ ರೆಡಿ ಆಗುತ್ತೆ ಮಕ್ಕಳಿಗೆ, ತುಂಬ ಸೂಪರಾಗಿ ಕಾಣುತ್ತೆ ಫ್ರೆಂಡ್ಸ್. ನಾನು ನಿಮ್ಗೆ ಹೇಳಿದ್ನಲ್ವ, ನಾವು ಪೇಪರ್ ಕಟಿಂಗ್ ತೋರಿಸಿರೋದ್ರಿಂದ ಲೆಂತ್ ಉದ್ದ ಕಡಿಮೆ ಇದೆ ಗೌನ್ ಬಾಟಮ್ ಇಲ್ಲಿ 12 ಉದ್ದ ಇದೆ. ಇದು ನಾನು ಪೇಪರ್ ಕಟಿಂಗಲ್ಲಿ ತೋರಿಸಿರೋದು. ನೀವು 23, 24, 25 ತೊಗೊಂಡ್ರೆ 8-10 ವರ್ಷದ ಮಕ್ಕಳಿಗೆ ಗೌನ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೂ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡಿದ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ನೀವು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್.